ಎಲ್ಲರಿಗೂ ನಮಸ್ಕಾರ. ಇವತ್ತು ಸೆಕೆಂಡ್ BCom ಥರ್ಡ್ ಸೆಮಿಸ್ಟರ್ನಲ್ಲಿರ್ತಕ್ಕಂಥ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಎಂಬ ಪದ್ಯ GS ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂಥ ಪದ್ಯವನ್ನು ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೊರಟಿದ್ದೇನೆ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಹೆಣ್ಣು. ಸೊ ಹೆಣ್ಣಿಗೆ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕಾ? ಇದು ಕ್ವಶ್ಚನ್ ಮಾರ್ಕಲ್ಲಿ ಅವರು ಕವಿಗಳು ಕೇಳ್ತಾ ಇರ್ತಕ್ಕಂಥ ಮಾತು. ಸೊ ನಾವು ಹೆಣ್ಣನ್ನು ಅನಾದಿ ಕಾಲದಿಂದಲೂ ಅಂದರೆ 2,000 ಅಥವಾ 3,000 ವರ್ಷಗಳ ಹಿಂದಿನಿಂದ ನಾವು ನೋಡ್ಕೊಂಬಂದ ಹಾಗೆ ಹೆಣ್ಣಿಗೆ ಪ್ರಾಚೀನ ಕಾಲದಲ್ಲಿ ಸ್ವಾತಂತ್ರ್ಯ ಇತ್ತು. ಬರ್ತಾ ಬರ್ತಾ ಸ್ವಾತಂತ್ರ್ಯ ಅನ್ನೋದೇನಾಗೋಯಿತು ಅಂತ ಹೇಳಿದ್ರೆ, ಸ್ವಾತಂತ್ರ್ಯವನ್ನು ಬಿಟ್ಟು ಇನ್ನೊಬ್ಬರ ಅಡಿಯಾಳಾಗಿ ಬದುಕ್ತಕ್ಕಂಥ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದಾಳೆ. ಸೊ ಬರೋದ್ರ ಮೂಲಕವಾಗಿ ಅವಳ ಸ್ಥಿತಿಯನ್ನು ಇವತ್ತಿನ ಸಂದರ್ಭದಲ್ಲಿ ನೋಡಿದಾಗೆ ಅವತ್ತಿನ ಸಂದರ್ಭಕ್ಕಿಂತ ಏನು ಬದಲಾವಣೆಯನ್ನೇ ನಾವು ಕಂಡಿಲ್ಲ. ಸೊ ಕಂಡಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಅವಳ ಸ್ಥಿತಿಯನ್ನು ಬದಲಾವಣೆಯನ್ನೇ ಕಾಣ್ತಾ ಇಲ್ಲ. ಸೊ ಬದಲಾವಣೆಯನ್ನು ಕಾಣಬೇಕು ಅನ್ನೋದ್ರ ಜೊತೆಗೆ ನಮ್ಮ ದೇಶದ ಒಳಗಡೆ ಇರತಕ್ಕಂತಹ ಸಂಪ್ರದಾಯಗಳಾಗಲಿ ಅಥವಾ ರೂಢಿಗಳಾಗಲಿ ನಂಬಿಕೆಗಳಾಗಲಿ ಇದೆಲ್ಲವನ್ನು ಯಾರ ಮೇಲೆ ನಾವು ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ ಹೆಣ್ಣಿಗೆ ಮಾತ್ರ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಗಂಡಿಗೆ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪ್ಲೈ ಮಾಡ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಆ ಮಟ್ಟಿಗೆ ಕಾಣೋದಿಲ್ಲ. ಸೊ ಎಕ್ಸಾಂಪಲ್ ಹೇಳೋದಾದರೆ, ಸೊ ಹೆಣ್ಣನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಭಾಗೀರಥಿ, ಸಸ್ಯಶ್ಯಾಮಲೆ, ಭೂಮಾತೆ, ಈ ಥರ ಎಷ್ಟೋ ಶ್ರೇಷ್ಠ ಮಟ್ಟದಾಗಿರ್ತಕ್ಕಂಥ ಹೆಸರುಗಳಲ್ಲಿ ನಾವು ಕರಿತಾ ಹೋಗ್ತೀವಿ. ಸೊ ಕರೆಯೋದ್ರ ಮೂಲಕವಾಗಿ ಅಂತಹ ಮಟ್ಟದ ಹೆಸರುಗಳನ್ನು ಕೊಟ್ಟಿರೋದ್ರ ಜೊತೆಗೆ ಹಾಗೆ ಅವಳನ್ನು ನಾವು ನೋಡ್ತಾ ಇದ್ದೀವಾ ಅನ್ನೋದು ಕ್ವಶ್ಚನ್ ಮಾರ್ಕ್. ಅದಾದಮೇಲೆ ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಎಲ್ಲ ವಿವಿಧ ಸ್ಥಾನಗಳನ್ನು ಅಲಂಕರಿಸಿ ಕುಟುಂಬದ ಏಳಿಗೆಗಾಗಿ ಅವಳೇನು ಮಾಡ್ತಾಳೆ, ದುಡಿತಾ ಹೋಗ್ತಾಳೆ. ಸೊ ದುಡಿತಾ ಹೋಗ್ತಾಳೆ ಅನ್ನೋದು ಯಾವ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದೊಂದು ನಾರ್ಮಲ್ ಆಗಿರ್ತಕ್ಕಂಥ ಕೆಲಸ ತಾನೇ, ಮಾಡ್ತಾಳೆ ಬಿಡು. ಅದೇ ನೀವು ಭಾರತದ ಆರ್ಥಿಕತೆಗೆ GDPಯಲ್ಲಿ ನಾವೇನಾದರೂ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಹೆಣ್ಣು ಮನೆಯಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ನಾವು ಹಣವನ್ನು ಕೊಟ್ಟರೆ ಅಥವಾ ಸಂಬಳವನ್ನು ಕೊಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ GDP ಲೆವೆಲ್ ಇನ್ನೂ ಕೂಡ ಜಾಸ್ತಿ ಆಗೋ ಸಂದರ್ಭವೂ ಕೂಡ ಉಂಟಾಗ್ತದೆ. ಹಾಗೆ ಇನ್ನೊಂದು ವಿಷಯ ನೋಡ್ತೀವಿ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಆಗ್ತಕ್ಕಂಥ ಅವಳ ಮುಟ್ಟಿನ ಸಂದರ್ಭ, ಇದು ನೈಸರ್ಗಿಕವಾಗಿ ಬಂದಿರತಕ್ಕಂತಹ ಒಂದು ವ್ಯವಸ್ಥೆ ಅಥವಾ ಒಂದು ಕೊಡುಗೆ ಅಥವಾ ಒಂದು ವರ, ಒಂದು ಶಾಪ, ಏನು ಬೇಕಾದರೂ ಅಂತ ಅಂದ್ಕೊಳ್ಳೋಣ. ಅದನ್ನು ನಾವೇನಂತ ಕರಿತಿದ್ದೀವಿ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಅ ಮೈಲಿಗೆ ಅಂತ ಹೇಳಿ ಕರಿತಾ ಇದ್ದೀವಿ. ಅಂದರೆ ಪ್ರತಿ ತಿಂಗಳು ಆಗ್ತಕ್ಕಂಥ ನೈಸರ್ಗಿಕವಾಗಿ ಆಗ್ತಕ್ಕಂಥ ಒಂದು ದೇಹದ ಒಳಗಡೆ ಆಗ್ತಕ್ಕಂಥ ಒಂದು ವಿಷಯಕ್ಕೆ ನಾವು ಮೈಲಿಗೆ ಅಂತ ಹೇಳಿ ಕರೆಯೋದಾದರೆ ಹೆಣ್ಣನ್ನು ನಾವೆಲ್ಲಿಗೂ ಕೂಡ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ನಾವು ಇದ್ರ ಮೂಲಕ ನೋಡ್ತೀವಿ. ಸೊ ಹೆಣ್ಣನ್ನು ನಾವು ಹೇಗೆಲ್ಲ ವಿಜೃಂಭಿಸಿ ನೋಡ್ತಾ ಇದ್ದರೂ ಕೂಡ ಅವಳ ಮಟ್ಟ ಕನಿಷ್ಠ ಇವತ್ತಿಗೂ ಕೂಡ ಹಾಗೆ ಇದೆ. ಸೊ ಒಂದು ಕಡೆ ಸ್ತ್ರೀ ಅಂದರೆ ತಾಯಿ, ದೇವತೆ ಎಂದೆಲ್ಲ ಹೊಗಳಿದ್ರೂ ಕೂಡ ಅವಳು ಹೆಣ್ಣು ಎಂಬ ಒಂದು ಮಾತೇ ಸಾಕು. ಅಂದರೆ ಅವಳನ್ನು ಇವತ್ತೂ ಕೂಡ ದ್ವಿತೀಯ ದರ್ಜೆಯ ಲಿಂಗವಾಗಿಯೇ ನೋಡ್ತಾ ಇದ್ದೀವಿ ಹೊರತು ಪುರುಷನಷ್ಟೇ ಸಮಾನಳು ಅನ್ನೋ ಯೋಚನೆಯನ್ನು ಕೂಡ ನಮ್ಮ ಮನಸ್ಸಿನಲ್ಲಿ ತಂದ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಈ ಕವಿತೆ ಏನು ಹೇಳಕ್ಕೆ ಹೊರಟಿದೆ ಅಂತ ಹೇಳಿದ್ರೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಒಟ್ಟು 4 ಪ್ಯಾರಾಗಳನ್ನು ಹೊಂದಿರತಕ್ಕಂಥ ಪದ್ಯ. ಮೊದಲ 3 ಪದ್ಯ ಪ್ರಕೃತಿ ಮತ್ತು ಹೆಣ್ಣು ಇಬ್ಬರನ್ನ ಹೋಲಿಕೆ ಮಾಡಿಕೊಂಡು ಹೇಳ್ತಾ ಹೋಗ್ತದೆ. ಕೊನೆ 4ನೇ ಪದ್ಯ ಏನು ಹೇಳ್ತದೆ ಅಂದರೆ ಹೆಣ್ಣು ನಿರ್ವಹಿಸ್ತಕ್ಕಂಥ ಪಾತ್ರಗಳನ್ನು ತೋರಿಸ್ತಾ ಹೋಗುತ್ತೆ. ಸೊ ಅದರ ನೆಲೆಯ ಮೇಲೆ ಈ ಪದ್ಯವನ್ನು ನಾವು ನೋಡಬೇಕಾಗ್ತದೆ. ಸೊ ಇವಾಗ ಪದ್ಯಗಳನ್ನು ನೋಡ್ತಾ ಹೋಗೋಣ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಆಕಾಶದಷ್ಟೆತ್ತರಕ್ಕೆ ಹೊಂದಿರತಕ್ಕಂಥ ಒಂದು ಸ್ಥಾನಮಾನವನ್ನು ನಾವು ಸ್ತ್ರೀಗೆ ಕೊಟ್ಟಿದ್ದೀವಿ. ಅಂದರೆ ಆ ಮಟ್ಟದ ಸ್ಥಾನಮಾನವನ್ನು ಕೊಡೋದ್ರ ಮೂಲಕವಾಗಿ ಸ್ತ್ರೀಯನ್ನು ನಾವು ದೇವತೆ, ಸಸ್ಯಶ್ಯಾಮಲೆ ಎಂದೆಲ್ಲ ತುಂಬ ದೊಡ್ಡ ಮಟ್ಟದ ಹೆಸರುಗಳಿಂದ ಕೂಗ್ತಾ ಹೋಗ್ತೀವಿ. ಸೊ ಹಾಗೆ ಈ ಭೂಮಿ ಮತ್ತು ಈ ಭೂಮಿಗೆ ಬೆಳಕು ಬರಬೇಕು ಅಂತ ಹೇಳಿದ್ರೆ ಸೂರ್ಯ ಕಾರಣ ಆಗ್ತಾನೆ, ಹಾಗೆ ಭೂಮಿಯೂ ಕೂಡ ಕಾರಣ ಆಗ್ತದೆ. ಯಾಕೆ ಭೂಮಿಯೂ ಕೂಡ ಕಾರಣ ಆಗ್ತದೆ ಅಂತ ಹೇಳಿದ್ರೆ ಭೂಮಿ ಸುತ್ತಬೇಕು. ಸುತ್ತಲಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಏನಾಗುತ್ತೆ, ಕತ್ಲೆ ಇರುತ್ತೆ, ಇನ್ನೊಂದು ಕಡೆ ಬೆಳಕೆ ಇರುತ್ತೆ. ಹಾಗೆ ತನ್ನ ಮಡಿಲಿನಲ್ಲಿ ಬಂದಿರತಕ್ಕಂಥ ಮಗು, ಆ ಮಗುವಿಗೆ ಆಕಾಶವನ್ನು ತೋರಿಸ್ಕೊಳ್ತಾ, ಚಂದ್ರನನ್ನು ತೋರಿಸ್ಕೊಳ್ತಾ, ನಕ್ಷತ್ರಗಳನ್ನು ತೋರಿಸ್ಕೊಳ್ತಾ, ಅದಕ್ಕೆ ಆ ಮಗುಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ತಿನ್ನಿಸ್ತಾಳಲ್ಲ ತಾಯಿ. ಅಂದರೆ ಆಕಾಶದಷ್ಟೆತ್ತರಕ್ಕೆ ಹೊಂದಿರತಕ್ಕಂಥ ಸ್ಥಾನಮಾನದಲ್ಲಿರ್ತಕ್ಕಂಥ ಹೆಣ್ಣು ಒಂದು ಜೀವವನ್ನು ಕೊಟ್ಟು
ಆ ಜೀವಕ್ಕೆ ಬೇಕಾಗಿರ್ತಕ್ಕಂತಹ ಆಹಾರವನ್ನು ಪೋಷಣೆ ಮೂಲಕವಾಗಿ ಕೊಡೋದ್ರ ಮೂಲಕ ಆ ಮಗುವನ್ನು ಬೆಳೆಸ್ತಾ ಹೋಗ್ತಾಳೆ. ಹಾಗೆ ಇಲ್ಲಿ ಪ್ರಕೃತಿ ಹೇಗೆ ಸೃಷ್ಟಿಯ ನಿರ್ಮಾಣ ಮಾಡ್ತಾಳೋ ಹಾಗೆ ಒಂದು ಜೀವವನ್ನು ಸೃಷ್ಟಿಯ ಮಾಡ್ತಕ್ಕಂಥವಳು ಕೂಡ ಹೆಣ್ಣೆ. ಸೊ ಹೆಣ್ಣೆ ಆಗಿರೋದ್ರಿಂದ ಅವಳಿಗೆ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕಾ ಅನ್ನೋ ಒಂದು ಕ್ವಶನನ್ನು ಇಲ್ಲಿ ಕವಿ ಎತ್ತುತ್ತಾ ಹೋಗ್ತಾರೆ. 2ನೇ ಪ್ಯಾರ. ಹಸುರ ನುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಒಳೆಯ ನಿಳಿಸಿ ಬಯಲ ಹಸುರ ನಗಿಸಿದ ಹಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಇಲ್ಲೂ ಕೂಡ ಪ್ರಕೃತಿಯನ್ನು ಸ್ತ್ರೀಗೆ ಹೋಲಿಸಿದ್ದಾರೆ. ಪ್ರಕೃತಿ ಹಸಿರುಮಯವಾಗಿದ್ದಾಗ ಏನಾಗುತ್ತೆ, ನಮಗೆ ಸುಂದರವಾಗಿ ಅತಿ ಹೆಚ್ಚಾಗಿ ಮಳೆ ಬರುತ್ತೆ. ಮಳೆ ಬರೋದ್ರ ಮೂಲಕವಾಗಿ ಜಲಪಾತಗಳುಂಟಾಗ್ತವೆ, ನದಿಗಳುಂಟಾಗ್ತವೆ. ನದಿಗಳೆಲ್ಲವೂ ಹರಿದು ಬಯಲನ್ನು ಏನು ಮಾಡ್ತವೆ, ಹಸಿರುಮಯವನ್ನಾಗಿ ಮಾಡ್ತಾ ಹೋಗ್ತವೆ. ಹಾಗೆ ಒಬ್ಬ ಸ್ತ್ರೀಯು ಕೂಡ ಒಂದು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಜನ್ಮ ನೀಡಿದ್ರೋ ಮೂಲಕವಾಗಿ ಆ ಮಗುವನ್ನು ಕೂಡ ನಾವು ಬಯಲು ಅಂತ ಅಂದ್ಕೊಂಡಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಾಲನ್ನು ನೀಡೋದ್ರ ಮೂಲಕವಾಗಿ ಆ ಮಗುಗೆ ಒಂದು ಹೊಸ ಬದುಕನ್ನು ಕಟ್ಕೊಳ್ತಕ್ಕಂಥ ಶಕ್ತಿಯನ್ನು ನೀಡ್ತಾ ಹೋಗ್ತಿರ್ತಾಳೆ. ಸೊ ಅಂಥವಳಿಗೆ ನಾವು ಸ್ತ್ರೀ ಅಂದರೆ ಅಷ್ಟೇ ಸಾಕಾ ಅಂತ ಹೇಳಿ ಮತ್ತೆ ಶಿವರುದ್ರಪ್ಪನವರು ಕ್ವಶನನ್ನು ಮಾಡ್ತಾರೆ. 3ನೇ ಪ್ಯಾರ. ಮರ ಗಿಡ ಹೂ ಮುಂಗುರುಳನ್ನು ತಂಗಾಳಿಯ ಬೆರಳ ಸವರಿ ಹಕ್ಕಿ ಗಿಲಕಿ ಹಿಡಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಪ್ರಕೃತಿ ತನ್ನ ತಂಗಾಳಿಯ ಮೂಲಕ ಗಿಡಗಳ ಮುಂಗುರುಳನ್ನು ಸವರೋದ್ರ ಮೂಲಕ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಆ ಕಾಡನ್ನು ತುಂಬ ಅಶಾಂತವಾಗಿರ್ತಕ್ಕಂತಹ ಕಾಡನ್ನು ಶಾಂತವಾಗಿ ಮಾಡಬೇಕು ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಪಕ್ಷಿಗಳ ಇಂಪಾದ ಧ್ವನಿ ಕೇಳಿಸುತ್ತೆ. ಆ ಪಕ್ಷಿಗಳ ಇಂಪಾದ ಧ್ವನಿಯ ಮೂಲಕವಾಗಿ ಆ ಕಾಡಿನ ಭಯಂಕರತೆಯನ್ನು ನಾವು ಮರ್ತೋಗ್ಬಿಡ್ತೀವಿ. ಸೊ ಹಾಗೆ ಇಲ್ಲಿ ಪ್ರಕೃತಿಯನ್ನು ಹೋಲಿಸಿರ್ತಕ್ಕಂಥ ತಾಯಿ ಕೂಡ ಏನು ಮಾಡ್ತಾಳೆ, ಮಗು ಅಳ್ತಾ ಇರಬೇಕಾದಾಗ ಆ ಮಗುವಿನ ಮುಂಗುರುಳನ್ನು ಸವರೋದ್ರ ಮೂಲಕವಾಗಿ ಸಮಾಧಾನ ಮಾಡ್ತಾ ಇರ್ತಾಳೆ. ಸಮಾಧಾನ ಮಾಡೋದ್ರ ಮೂಲಕವಾಗಿ ಗಿಲ್ಕಿ ಕೊಡೋದ್ರ ಮೂಲಕವಾಗಿ ಏನು ಮಾಡ್ತಾ ಆಡಿಸ್ತಾಳೆ. ಆಡಿಸೋದ್ರ ಮೂಲಕ ಆ ಮಗು ಏನು ಮಾಡುತ್ತೆ, ಸಮಾಧಾನಕ್ಕೆ ಬರುತ್ತೆ. ಸೊ ಸಮಾಧಾನಕ್ಕೆ ಅಂತ ಹೇಳಿದ್ರೆ ಮಗುವನ್ನಾಗಲಿ ಅಥವಾ ಪ್ರಕೃತಿಯನ್ನಾಗಲಿ ಸಮಾಧಾನಿಸೋದು ತುಂಬ ಕಷ್ಟ. ಆ ಸಮಾಧಾನ ಸ್ಥಿತಿಗೆ ತರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ಕೂಡ ಇಲ್ಲಿ ಹೆಣ್ಣು ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಅವಳಿಗೆ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅನ್ನೋ ಮಾತನ್ನು ಮತ್ತೆ ಅವರು ಕೇಳ್ತಾ ಹೋಗ್ತಿರ್ತಾರೆ. ಕೊನೆ ಪ್ಯಾರ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಆವಾಗಲೇ ಹೇಳಿದಾಗೆ ಮೇಲಿನ 3 ಪದ್ಯಗಳನ್ನು ಪ್ರಕೃತಿಯೊಂದಿಗೆ ಸ್ತ್ರೀಯನ್ನು ಹೋಲಿಸಿ ಹೇಳ್ತಾ ಹೋಗ್ತಿದ್ರು. ಇವಾಗ ಪ್ರಕೃತಿಯನ್ನು ಬಿಟ್ಟು ಸಾಮಾನ್ಯವಾಗಿ ಒಬ್ಬ ಸ್ತ್ರೀ ಏನು ಮಾಡ್ತಾಳೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಮನೆಯಲ್ಲಿ ದೀಪ ಮುಡಿಸಿ ಅಂದರೆ ಪ್ರತಿಯೊಂದು ಮನೆಯೂ ಕೂಡ ಬೆಳಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಸ್ತ್ರೀಯ ಮೂಲಕವಾಗಿ ಹೇಳ್ತಾ ಹೋಗ್ತೀವಿ. ಸೊ ದೀಪ ಇನ್ ದ ಸೆನ್ಸ್ ಜ್ಞಾನ, ಅಥವಾ ಆ ಮನೆಯಲ್ಲಿರ್ತಕ್ಕಂಥ ಅರಿವು, ಆ ಮನೆಯಲ್ಲಿರ್ತಕ್ಕಂಥ ಜ್ಞಾನ, ಅಥವಾ ಆ ಮನೆಯಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸೋದಕ್ಕೆ ಹಚ್ತಕ್ಕಂಥ ದೀಪ. ಆ ದೀಪವನ್ನು ಯಾರು ಹಚ್ತಾರೆ ಅಂತ ಹೇಳಿದ್ರೆ ಸ್ತ್ರೀ ಹಚ್ತಾಳೆ. ಅದೇ ಪ್ರಕಾರವಾಗಿ ಆ ಮನೆಯಲ್ಲಿರ್ತಕ್ಕಂಥ ತಂದೆ ಆಗಲಿ, ಮಗುವಾಗಲಿ, ಅಥವಾ ಇನ್ನಿತರ ಯಾರಾದರೂ ಆಗಲಿ ಅವರಿಗೆ ಪ್ರತಿ ಸಮಯಕ್ಕೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಕೊಡೋದ್ರ ಮೂಲಕವಾಗಿ ಅವರನ್ನು ಪೋಷಿಸ್ತಾ ಹೋಗ್ತಿರ್ತಾಳೆ. ಅವಳದೇ ಕೆಲಸ ಏನಾದರೂ ಇರಲಿ, ಆದರೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ತಂದೆ ಆಗಲಿ, ಗಂಡ ಆಗಲಿ, ಮಗ ಆಗಲಿ, ಮಗಳಾಗಲಿ, ಇನ್ನೊಬ್ಬ ಆಗಲಿ, ಇನ್ಯಾರಾದರೂ ಆಗಲಿ ಅವರೆಲ್ಲರಿಗೂ ಕೂಡ ಏನು ಮಾಡ್ತಾ ಇರ್ತಾಳೆ, ತನ್ನ ಮೂಲಕವಾಗಿರ್ತಕ್ಕಂಥ ಪೋಷಣೆಯನ್ನು ಅವಳು ಕೊಡ್ತಾ ಹೋಗ್ತಿರ್ತಾಳೆ. ಅಂತ ಕೊಡ್ತಾ ಹೋಗ್ತಾ ಇರ್ತಕ್ಕಂಥ ಸ್ತ್ರೀಗೆ ಬರೀ ನಾವು ಸ್ತ್ರೀ ಅಂದರೆ ಸಾಕಾ, ಅಥವಾ ಹೆಣ್ಣಿಗೆ ಬರೀ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅಂದರೆ ಪದ್ಯ ಪೂರ್ಣವಾಗಿ ಏನು ಹೇಳಕ್ಕೆ ಹೊರಟಿದೆ ಅಂತ ಹೇಳಿದ್ರೆ, ಸ್ತ್ರೀಯನ್ನು ನಾವು ಒಂದು ಕಡೆ ತುಂಬ ಎತ್ತರದ ಮಟ್ಟದ ಹೆಸರುಗಳಿಂದ ಕೂಡಿ ಒಂದು ಮಟ್ಟಕ್ಕೆ ಅವಳ ಸ್ಥಾನಮಾನವನ್ನು ಶ್ರೇಷ್ಠ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಆ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನಮಾನ ನೀಡಿದ್ರು ಕೂಡ ಅವಳನ್ನು ಇವತ್ತಿಗೂ ಕೂಡ ಕನಿಷ್ಠವಾಗಿಟ್ಟಿದ್ದೀವಿ. ಇದರ ನಡುವೆ ಅವಳು ಎಲ್ಲ ರೀತಿಯಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲೂ ಕೂಡ ಮುಂದೆ ಬರ್ತಾಳೆ ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನೆಲ್ಲವನ್ನು ಮಾಡ್ಕೊಂಬಂದಾಗಲೂ ಕೂಡ ನಾವು ಅವಳಿಗೆ ಬರೀ ಹೆಣ್ಣು 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 ಅಂತ ಹೇಳಿ ಅವಳನ್ನು ಕೆಳಗೇ ನೋಡ್ತಾ ಇದ್ದೀವಿ. ಅಥವಾ ಅವಳ ಕೈಲಿ ಏನೂ ಆಗೋದೇ ಇಲ್ಲ, ಅವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಸೊ ದೈಹಿಕವಾಗಿ ಅವಳು ಸಬಲಗಳಲ್ಲ, ಈ ಥರ ಹೇಳಿ ಅವಳನ್ನು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ದ್ವಿತೀಯ ದರ್ಜೆಯಲ್ಲೇ ಇಟ್ಟಿದ್ದೀವಿ. ಸೊ ಆ ದ್ವಿತೀಯ ದರ್ಜೆಯಿಂದ ಪುರುಷನಿಗೆ ಎಷ್ಟು ಸಮಾನತೆ ಇದೆಯೋ ಅದೇ ಸಮಾನತೆಯನ್ನು ಸ್ತ್ರೀಯೂ ಕೂಡ ಪಡಿಬೇಕು. ಸ್ತ್ರೀ ಪಡೆದ ಮೇಲೆ ಏನಾಗ್ತದೆ, ನಾವು ಸಮಾಜದ ಬೆಳವಣಿಗೆಯನ್ನು ನೋಡ್ಬೋದು.
ಅಥವಾ ಸಮಾಜದ ಅಭಿವೃದ್ಧಿಯನ್ನು ನೋಡ್ಬೋದು. ಸೊ ಅಭಿವೃದ್ಧಿಯನ್ನು ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸಮಾನತೆ ಅನ್ನೋದು ಬೇಕಾಗ್ತದೆ. ಹೇಗೆ ಜಾತಿ ಭೇದ ಅನ್ನೋದನ್ನು ಇವತ್ತು ನಾವು ಹೆಂಗೆ ನೋಡ್ತಾ ಇದ್ದೀವೋ ಹಾಗೆ ಲಿಂಗ ಅಸಮಾನತೆಯನ್ನು ಕೂಡ ನೋಡ್ತಾ ಇದ್ದೀವಿ. ಇಲ್ಲಿ ಜೆಂಡರ್ ಸೆನ್ಸಿಟೈಸೇಷನ್ ಮತ್ತು ಲಿಂಗ ಸಮಾನತೆ ಎರಡನ್ನೂ ಕೂಡ ನಾವು ನೋಡೋದ್ರ ಮೂಲಕವಾಗಿ ಹೆಣ್ಣನ್ನು ನಾವೇನು ಮಾಡ್ಬೋದು, ಮೇಲ್ ಸ್ತರಕ್ಕೆ ತರೋದ್ರ ಮೂಲಕವಾಗಿ ಅವಳನ್ನೂ ಕೂಡ ಸಬಲಳು ಅಂತ ನಾವು ತಿಳ್ಕೊಬೇಕಾಗ್ತದೆ. ಅಂಥ ಸಬಲಳಿಗೆ ಬರೀ ನಾವು ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಸೊ ಅವಳಿಗೆ ಬೇರೆ ಇನ್ಯಾವುದಾದ್ರೂ ಹೆಸರು ಕೊಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ವೇ ಅನ್ನೋದನ್ನು ಹೇಳ್ತಾ ಹೋಗ್ತಿದ್ದಾರೆ.